ಹಾಯ್ ಫ್ರೆಂಡ್ಸ್, ಇವತ್ತು ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಮುದ್ದೆ ಮಾಡೋದಕ್ಕೆ ಫಸ್ಟು ಹಿಟ್ಟು ಹೇಗೆ ಮಾಡಿಸೋದು ಅಂತ ನೋಡೋಣ. ಮೆಂತ್ಯ ಮುದ್ದೆಗೆ ಮೆಂತ್ಯನೇ ಸ್ವಲ್ಪ ಜಾಸ್ತಿ ತೊಗೋಬೇಕು. ಎಲ್ಲರೂ ಮೆಂತ್ಯ ಜಾಸ್ತಿ ತೊಗೊಳ್ದಲೆ ಬೇರೆ ಕಾಳುಗಳನ್ನ ಜಾಸ್ತಿ ಹಾಕಿ ಮೆಂತ್ಯ ಮುದ್ದೆ ಅಂತ ಮಾಡ್ತಾರೆ. ಆದರೆ ಮೆಂತ್ಯ ಮುದ್ದೆ ಅಂದರೆ ಮೆಂತ್ಯನೇ ಜಾಸ್ತಿ ತೊಗೋಬೇಕು. ನಾನಿಲ್ಲಿ ಮೆಂತ್ಯನ 3 ಬೌಲಷ್ಟು ತೊಗೊಂಡಿದ್ದೀನಿ. ಮೆಂತ್ಯನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಮೆಂತ್ಯ ಕಲರ್ ಚೇಂಜ್ ಆಗಬಾರ್ದು, ಅದು ಗಮ್ ಅಂತ ಸ್ಮೆಲ್ ಬರಬೇಕು, ಆ ರೀತಿ ಹುರ್ಕೋಬೇಕು. ಹೀಗೆ ಮೊದಲೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಆಮೇಲೆ ಸ್ವಲ್ಪ ಉರಿತಾ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಇನ್ನೂ 2 ನಿಮಿಷ ಹುರ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಹಾರಕ್ಕೆ ಬಿಡಬೇಕು. ಹಾಗೆ ಈಗ 2 ಬೌಲಷ್ಟು ಗೋಧಿ ತೊಗೊಂಡಿದ್ದೀನಿ. ಗೋಧಿನೂ ಹಾಗೆ ಹುರ್ಕೋತಾ ಇದ್ದೀನಿ. ಗೋಧಿನೂ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಹೀಗೆ ನಿಧಾನಕ್ಕೆ ಹುರ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ಹಾಗೆ ಇವಾಗ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ನಿಧಾನಕ್ಕೆ ಹುರ್ಕೊಳ್ಳಿ. ಅಕ್ಕಿನೂ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಬೌಲಷ್ಟು ಉದ್ದಿನ ಕಾಳು ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು ಹಾಕ್ತಾಯಿದ್ದೀನಿ. ಉದ್ದಿನ ಕಾಳು ಹಾಕಿ ಹೀಗೆ ಅದನ್ನು ನಿಧಾನಕ್ಕೆ ಹುರ್ಕೋಬೇಕು. ನಾನು ಎಲ್ಲ ಕಾಳುಗಳನ್ನು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಹೀಗೆ ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಇದನ್ನು ಹಿಟ್ಟು ಮಾಡಿಸ್ಕೋಬೇಕು. ಹಿಟ್ಟು ಮಾಡಿಸ್ಕೊಂಡಾದ್ಮೇಲೆ ಜರಡಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು 6 ರಿಂದ 8 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಉದ್ದಿನ ಕಾಳು ಹುರಿದಾಗಿದೆ. ಎಲ್ಲ ಕಾಳುಗಳನ್ನೂ ಹಾಕಿ ಒಂದು ಪಾತ್ರೆಯಲ್ಲಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ಗಂಟೆ ಆರಕ್ಕೆ ಬಿಡಬೇಕು. ಇಲ್ಲಾಂದರೆ ಬಿಸಿ ಇರುವಾಗಲೇ ಮಾಡಿಸಿದ್ರೆ ಹಿಟ್ಟು ನೀಟಾಗಿ ಬರಲ್ಲ, ಸಣ್ಣಗೆ ಬರಲ್ಲ, ನುಣ್ಣಗೆ ಬರಲ್ಲ, ದಪ್ಪ ಬಂದುಬಿಡುತ್ತೆ, ರವೆ ಥರ ಬಂದುಬಿಡುತ್ತೆ. ಅದಕ್ಕೇ ಕಾಳುಗಳೆಲ್ಲ ತಣ್ಣಗಾದ್ಮೇಲೆ ಹಿಟ್ಟು ಮಾಡಿಸ್ಕೊಬರ್ಬೇಕು. ಈಗ ಹಿಟ್ಟು ಮಾಡಿಸ್ಕೊಂಡು ಬಂದಾಗಿದೆ. ಇದು ಈಗ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ. 1 ಅಚ್ಚು ಬೆಲ್ಲಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ತುಂಬ ಸ್ವೀಟು ಬೇಡ, ಹಾಗೆಯೇ ತುಂಬ ಸ್ವೀಟ್ ಕಡಿಮೆನೂ ಇರಬಾರ್ದು, ಆ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ 1.5 ಕಪ್ ನೀರು ಹಾಕಿ. ನಾನಿಲ್ಲಿ 2 ಗ್ಲಾಸು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಬೆಲ್ಲ ಎಲ್ಲ ಕರಗಕ್ಕೆ ಬಿಡಬೇಕು. ಬೆಲ್ಲ ಎಲ್ಲ ಕರಗದಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ನೀರನ್ನ ಸೋಸ್ಕೊಳ್ಳಿ. ಸೋಸ್ಕೊಂಡಾದ್ಮೇಲೆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ಬೆಲ್ಲದ ನೀರು ಹಾಕಿ. ಇವಾಗ ನಾನು ಅದೇ ಪಾತ್ರೆಗೆ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಾದಮೇಲೆ ಇಲ್ಲಿ 1.5 ಬೌಲಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕ್ಬಿಟ್ಟು ಹೀಗೆ ರೀತಿ 5 ನಿಮಿಷ ಬೇಯಿಸ್ಕೋಬೇಕು. ಮತ್ತು ಇದನ್ನು ತಿರುಗಿಸಾದ್ಮೇಲೆ ಬೇಯಿಸ್ಕೊಳಕ್ಕೆ ಹೋದರೆ ಫುಲ್ ತಳ ಅಂಟುತ್ತೆ. ಇವಾಗಲೇ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ 5 ರಿಂದ 6-7 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಹೀಗೆ ನಿಧಾನಕ್ಕೆ ತಿರುಗಿಸ್ತಾ ಹೋಗಬೇಕು. ಒಂದೇ ಸಲ ತಿರುಗ್ಸೋಕೆ ಹೋಗ್ಬಿಡ್ರಿ. ಫಸ್ಟು ನಿಧಾನಕ್ಕೆ ಗಂಟೆಲ್ಲ ಹೋಗೋ ರೀತಿ ನಿಧಾನಕ್ಕೆ ಹೀಗೆ ತಿರುಗಿಸ್ಕೊಂಡು ಆಮೇಲೆ ಮತ್ತೆ ಫಾಸ್ಟಾಗಿ ಕೈ ಆಡಿಸ್ತಾ ತಿರ್ಕೋಬೇಕು. ಆವಾಗ ಗಂಟು ಆಗಲ್ಲ. ಒಂದು ಗಂಟಿಲ್ಲದೆ ಇರೋ ರೀತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. 2 ಲೋಟ ನೀರಿಗೆ 1.5 ಬೌಲಷ್ಟು ಹಿಟ್ಟು ಹಾಕಿರೋದು. ತುಂಬ ಗಟ್ಟಿನೂ ಬರಲ್ಲ, ಸಾಫ್ಟಾಗಿರುತ್ತೆ ಮುದ್ದೆ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಮುದ್ದೆ ತುಂಬಾ ಹೆಲ್ತಿಗೆ ಒಳ್ಳೆಯದು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಮೆನ್ಸ್ಟ್ರುಯೇಷನಲ್ ಪೀರಿಯಡೂ ರೆಗ್ಯುಲರಾಗಿ ಆಗುತ್ತೆ. ಯಾರಿಗಾದರೂ ಇರ್ರೆಗ್ಯುಲರ್ ಆಗಿದ್ದರೆ ಈ ರೀತಿ ಟ್ರೈ ಮಾಡಿ. ಮೆಂತ್ಯ ಮುದ್ದೆ ರೆಗ್ಯುಲರಾಗಿ ತಿಂತಾ ಬನ್ನಿ, ಮೆನ್ಸ್ಟ್ರುಯೇಷನಲ್ ಪೀರಿಯಡು ಕರೆಕ್ಟಾಗಿ ಆಗ್ತಾ ಬರುತ್ತೆ. ಮುದ್ದೆನ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಯಾವುದೇ ಗಂಟಿಲ್ಲ ಈಗ ನೋಡೋದಕ್ಕೆ. ಹಾಗೆಯೇ ಯಾವುದಾದ್ರೂ ಸಣ್ಣ ಗಂಟಿದ್ರೂ ಮತ್ತೆ ಹೀಗೆ ಈ ರೀತಿ ರೌಂಡಾಗಿ ತಿರುಗಿಸ್ತಾ ಇರಿ. ಗಂಟೆಲ್ಲ ಒಡೆದೋಗುತ್ತೆ, ಸಾಫ್ಟಾಗಿ ಬರುತ್ತೆ. ಈ ರೀತಿ ಕೋಲಿಲ್ಲ ಅಂದರೆ ನೀವು ಯಾವುದಾದ್ರೂ ನಿಮಗೆ ಸ್ಪೂನ್ ಇದ್ದರೆ ಆ ಥರ ದೊಡ್ಡ ಸ್ಪೂನಲ್ಲಿ ಮಾಡಿ, ಇಲ್ಲ ಮಗ್ಚೆಕಾಯಲ್ಲಿ ಮಾಡಿ. ನೀವು ಯಾವ ಪಾತ್ರೆ ಇಟ್ಕೋತೀರ ಅದ್ರ ಮೇಲೆ ತಿರುಗಿಸೋದನ್ನ ತೊಗೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಆಗ ಇನ್ನೂ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದು ಆಗಿದೆ, ತಿರುಗಿಸಾಗಿದೆ. ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಈಗ ಪ್ಲೇಟ್ ತೆಗೆದು ಮತ್ತೆ ಒಂದು ಸಲ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೆಳಗಿಟ್ಟು 1-2 ನಿಮಿಷ ಆರಕ್ಕೆ ಬಿಡಿ. ಇಲ್ಲ ಬಿಸಿದೇ ಕಟ್ಕೋತೀವಿ, ಕೈಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಹಾಗೂ ಮಾಡ್ಕೋಬೋದು. ಈಗ ನಾನೀಗ ಬಿಸಿ ಇರೋದ್ರಿಂದ ಮತ್ತೆ ಒಂದು ಸಲ ತಿರುಗಿಸ್ಕೊತಾ ಇದ್ದೀನಿ. ಒಂದು ಪ್ಲೇಟಿಗೆ 1/2 ಸ್ಪೂನ್ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಹಿಟ್ಟು ಹಾಕಿ ಉಂಡೆ ಕಟ್ಟಬೇಕು. ಇಲ್ಲಾಂದರೆ ಹಾಗೆ ಹಾಕಿದ್ರೆ ಮುದ್ದೆ ಎಲ್ಲ ಪ್ಲೇಟಿಗೆ ಅಂಟ್ಕೊಬಿಡುತ್ತೆ. ಇವಾಗ ಇದನ್ನು ಉಂಡೆ ಕಟ್ತಾಯಿದ್ದೀನಿ.
ಈ ಥರ ಮೀಡಿಯಮ್ ಸೈಜ್ದು 2 ಉಂಡೆ ಆಗುತ್ತೆ. 1.5 ಬೌಲ್ ಹಾಕಿದ್ರೆ ತುಂಬಾ ತಿನ್ನೋಕೆ ಹೋಗಬಾರ್ದು. ಇಷ್ಟು ದಪ್ಪ ಇದ್ದರೆ ಸಾಕು. ಇಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ತಿಂದ್ರೂ ಒಳ್ಳೆಯದೇನೆ. ನಿಮಗೆ ಎಷ್ಟು ಕಂಫರ್ಟ್ ಅನಿಸುತ್ತೆ ಅಷ್ಟು ತಿನ್ನಿ. ಆದರೆ ತುಂಬ ಜಾಸ್ತಿ ದಪ್ಪ ಮುದ್ದೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಈಗ ಇಷ್ಟು ದಪ್ಪ ಮುದ್ದೆ ಆಗಿದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹೀಗಂದರೆ ಸಾಕು, ತುಂಬಾ ಸಾಫ್ಟ್ ಆಗಿದೆ ಮುದ್ದೆ. ಇವಾಗ ಇದಕ್ಕೆ ಮಧ್ಯ ಹೋಲ್ ಥರ ಮಾಡಿ ಅಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ತಿಂದ್ರೇ ತುಂಬ ಒಳ್ಳೆಯದು. ಇದು ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ, ಸಾಂಬಾರು ಜೊತೆ ತಿಂತಾರೆ. ಸಾಂಬಾರ್ಗಿನ ತುಪ್ಪದಲ್ಲಿ ತಿಂದ್ರೇ ಒಳ್ಳೆಯದು. ತುಂಬಾ ಹೆಲ್ತಿಗೆ ಒಳ್ಳೆಯದು ಇರುತ್ತೆ. ತುಪ್ಪದಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಈ ರೀತಿ ಉಂಡೆ ಮಾಡಿಕೊಂಡು ತುಪ್ಪದಲ್ಲಿ ಅದ್ದಿ ಆಮೇಲೆ ನುಂಗಬೇಕು. ಈ ರೀತಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಟ್ರೈ ಮಾಡಿದವರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.